ಕೆಪಿಎಸ್ಸಿ ಅಕ್ರಮದ ವಿರುದ್ಧ ಎಬಿವಿಪಿ ಸಿಡಿದೆದ್ದಿದೆ, ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪಶು ವೈದ್ಯಾಧಿಕಾರಿ ಪರೀಕ್ಷಾ ನೇಮಕಾತಿಯಲ್ಲೂ ಕೂಡ ಅಕ್ರಮ ನಡೆದಂತಹ ಆರೋಪ ಇದೆ. ಕೆಪಿಎಸ್ಸಿ ಕಚೇರಿಗೆ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸಿದ್ರು. ಬೆಂಗಳೂರಿನ ಎಬಿವಿಪಿ ವಿಭಾಗದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು, ಆಕ್ರೋಶ ಹೊರಹಾಕಲಾಯಿತು. ಪಿಡಿಒ ನೇಮಕಾತಿಯಲ್ಲೂ ಅಕ್ರಮ ನಡೆದಿರೋದ್ರ ಬಗ್ಗೆ ಆರೋಪ ಇದೆ. ರಸ್ತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಮುತ್ತಿಗೆ ಹಾಕೋದನ್ನ ತಡೆದ್ರು ಪೊಲೀಸರು. ವಿದ್ಯಾರ್ಥಿಗಳು ಪೊಲೀಸರ ನಡುವೆ ಒಂದಷ್ಟು ಕಾಲ ತಳ್ಳಾಟ, ನೂಕಾಟ, ವಾಗ್ವಾದ ಎಲ್ಲ ನಡೀತು. ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು ಪೊಲೀಸರು. 50ಕ್ಕೂ ಹೆಚ್ಚು ಎಬಿವಿಪಿ ಕಾರ್ಯಕರ್ತರು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಎಬಿವಿಪಿ ಕಾರ್ಯಕರ್ತರ ಆಕ್ರೋಶ ಹೊರ ಹಾಕ್ತಿದ್ದಾರೆ. ನಥಿಂಗ್ ರಾಂಗ್ ರೀ, ಇಂಥ ಅಕ್ರಮಗಳು ನಡೆದಾಗ ಎಬಿವಿಪಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಆಕಾಂಕ್ಷಿ ಬೀದಿಗಳಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ಚಾಟಿ ಬೀಸೋ ಕೆಲಸ ಮಾಡಬೇಕು, ಥೂ ಅಂತ ಉಗಿಯೋ ಕೆಲಸ ಮಾಡಬೇಕು. ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವ್ದು ಸರ್ಕಾರನೇ ಆಗಿರಲಿ. ಏನೋ ಹಿಂದೆ ಇದ್ನಲ್ಲ ಸಾವುಕಾರ ಶಿವಶಂಕರಪ್ಪ, ಆತನನ್ನ ಯಡಿಯೂರಪ್ಪ ಅವರಿದ್ದಾಗ ನೇಮಕ ಮಾಡಿದ್ದು. ಎಂಥವ್ರು ಅಂತಂದು ಕೂರಿಸ್ತಾರೆ. ಈ ಸರ್ಕಾರ CID ಕೊಟ್ಟಿರ್ಬೋದು ತನಿಖೆಗಾಗಿ, ಆದರೆ ಅಷ್ಟಾದರೆ ಸಾಲಲ್ಲ ಅಲ್ವಾ? ಸೊಲ್ಯೂಷನ್ ಬೇಕಲ್ಲ, ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಮಕ್ಕಳು ಕಷ್ಟಪಟ್ಕೊಂಡು ಓದಿರ್ತಾರೆ, ಒಂದು ಕೆಲಸ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿರ್ತಾರೆ. ಲಕ್ಷಾಂತರ ರೂಪಾಯಿ ದುಡ್ಡಿಗೆ ಒಂದು ಹುದ್ದೆನ ಮಾರ್ಕೊಂಡು ಬಿಟ್ರೆ ಆ ಹುದ್ದೆಲಿ ಕೆಲಸ ಮಾಡೋನು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ಬೋದು ಹೇಳಿ? ವಿದ್ಯಾರ್ಥಿ ಪ್ರತಿಭಟನೆಗಳು ಈ ರೀತಿ ಆಗಬೇಕು, ಸರ್ಕಾರಕ್ಕೆ ಚುರುಕು ಮುಟ್ಸೋ ಕೆಲಸ ಆಗಬೇಕು. ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಹೋರಾಟನ ಹತ್ತಿಕ್ಕೋದಲ್ಲ. ಎಷ್ಟು ದಿನ ಪೊಲೀಸರು ನೀವು ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ತೀರಿ? ಅದು ಎಬಿವಿಪಿ ಆಗಿರ್ಬೋದು, NSUI ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಕೆಪಿಎಸ್ಸಿ ಅಕ್ರಮದ ವಿರುದ್ಧ ಎಬಿವಿಪಿ ಇವತ್ತು ಪ್ರತಿಭಟನೆಯನ್ನ ನಡೆಸಿತು. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ರೂಪೇಶ್? ಇಲ್ಲಿ ಯಾಕಂತ ಹೇಳಿದ್ರೆ ಕೆಪಿಎಸ್ಸಿಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಾ ಇದೆ ಅಂತೇಳಿ ಎಬಿವಿಪಿ ಒಂದು ಆರೋಪಿಸಿ ಇವತ್ತು ಕೆಪಿಎಸ್ಸಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿತು. ಮುತ್ತಿಗೆ ಹಾಕುವಂತ ಪ್ರಯತ್ನದಲ್ಲಿ ಪೊಲೀಸ್ನವರು ಅವ್ರನ್ನ ಮಧ್ಯದಾರಿಗೆ ತಡೆದ್ರು, ಈ ಪ್ರಯತ್ನವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಈಗ ಕೆಪಿಎಸ್ಸಿ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾಗಿರತಕ್ಕಂತ ಕ್ರಮನ ಜರುಗಿಸಬೇಕು ಅಂತೇಳಿ ಎಬಿವಿಪಿ ಆಗ್ರಹಿಸಿದೆ. ಅದೇ ರೀತಿಯಾಗಿ ಪಶು ವೈದ್ಯಕೀಯ ಏನು ದೊಡ್ಡ ಮಟ್ಟಕ್ಕೆ ಹಗರಣ ನಡೆದಿದೆ, ಈ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಇಂಟರ್ನಲ್ ತನಿಖೆ ಆಗ್ತಾ ಇದೆ, ಮತ್ತೆ CID ತನಿಖೆ ಆಗ್ತಾ ಇದೆ. ಎರಡು ತನಿಖೆ ಮೇಲೂ ಕೂಡ ನಮ್ಗೆ ವಿಶ್ವಾಸ ಇಲ್ಲ, ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ಒಂದು ಆಗ್ರಹಕ್ಕೆ ಮಾಡಿಕೊಂಡು ಕೆಪಿಎಸ್ಸಿ ಕಚೇರಿ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಎಬಿವಿಪಿ ಮಾಡಿದೆ. ಈ ಪ್ರಯತ್ನಕ್ಕೆ ಕೆಪಿಎಸ್ಸಿ ಮುತ್ತಿಗೆ ಹಾಕ್ಬೇಕು ಅಂತ ಹೇಳಿ ಬಂದಾಗ ಪೊಲೀಸರು ಕರೆದು ವಶಪಡಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೂಡ ಯಾಕಂತ ಹೇಳಿದ್ರೆ ಸರ್ಕಾರ ಇದರಲ್ಲಿ ಗಂಭೀರವಾಗಿರತಕ್ಕಂತ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ಒಂದಲ್ಲ ಎರಡಲ್ಲ 800 ಕೋಟಿಯ ಹಗರಣ ಆಗಿದೆ, 800 ಕೋಟಿ ಅಕ್ರಮ ಆಗಿದೆ. ಯಾಕಂತ ಹೇಳಿದ್ರೆ ಅಷ್ಟು ದುಡ್ಡುಗಳನ್ನ ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಹೇಳಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಆಗಬೇಕು. ಸರ್ಕಾರಕ್ಕೆ ಸಂಬಂಧಪಟ್ಟವರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ಶೀಘ್ರವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಎಬಿವಿಪಿ ಆಗ್ರಹಿಸಿದೆ. ಹೀಗಾಗಿ ಎಬಿವಿಪಿ ಪ್ರತಿಭಟನೆಯ ದೊಡ್ಡ ಮಟ್ಟಕ್ಕೆ ಕಾವು ಜಾಸ್ತಿ ಆಗ್ತಾ ಇದ್ದಂತೆ ಅವ್ರನ್ನ ವಶಕ್ಕೆ ಪಡಿಸಿಕೊಂಡು ಈಗ ಕರ್ಕೊಂಡು ಹೋಗಿದ್ದಾರೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.